ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು INP Tech ಕನ್ನಡ ಚಾನಲ್. ಸೊ ಇವತ್ತು ನಾನು ನಿಮಗೆ ಆಟೋ ಡ್ರಾಫ್ಟ್ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಯಾವ ರೀತಿ ಪ್ರಾಪ್ಸ್ಗಳನ್ನ ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾವೀಗ ಆಟೋ ಡ್ರಾಫ್ಟ್ನ ಓಪನ್ ಮಾಡಬೇಕು. ಸೊ ಓಪನ್ ಮಾಡೋದು ಹೇಗೆ ಅಂತೇಳಿ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಸೊ 60 ರೇಷಿಯೋ ಕೊಟ್ಟು ಓಕೆ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ, ಓಕೆನಾ. ಈಗ ನಮಗೆ ಬ್ಯಾಕ್ಗ್ರೌಂಡ್ ಬೇಕು, ಇಮೇಜಸ್ಸು. ಆ ಸೈಟಿಗೆ ಹೋಗಿ ಯಾವುದಾರೊಂದು ಬ್ಯಾಕ್ಗ್ರೌಂಡನ್ನ ನೀವು ಹಾಕಬೇಕಾಗತ್ತೆ, ಓಕೆನಾ. ಸೊ ಹಾಕ್ಮೇಲೆ ಅಲ್ಲಿ ಲೆಂತ್ ಗೊತ್ತಲ್ಲ ನಿಮಗೆ. ಸೊ ಅದನ್ನು ಎಷ್ಟು ಬೇಕೋ ಅಷ್ಟು ನೀವು ಲೆಂತ್ ಇಟ್ಕೊಳ್ಬೇಕಾಗತ್ತೆ. ಸೊ ನಂತರ ನಾವೀಗ ಒಂದು ಕ್ಯಾರೆಕ್ಟರ್ ತಗೊಳ್ಳೋಣ. ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಒಂದು ಕ್ಯಾರೆಕ್ಟರ್ನ ತಗೊಳ್ಳೋಣ. ಸೊ ಈ ವಿಲೇಜ್ ಮ್ಯಾನ್ ಇದು. ಸೊ ಇದನ್ನು ತಗೊಂಡು ನಾವು ವಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದನ್ನ ಈಗ ನೀಟಾಗಿ ಸೆಟ್ ಮಾಡಿ. ಈಗ ನಾವು ಪ್ರಾಪ್ಸ್ನ ತಗೊಳ್ಳೋಣ. ಪ್ರಾಪ್ಸ್ನ ತಗೊಳೋದು ಹೇಗೆ ಅಂತ ಹೇಳಿದ್ರೆ, ಫಸ್ಟು ನಾವೀಗ ಹಾರೆ ಯೂಸ್ ಮಾಡೋದಾಗಿರ್ಬೋದು, ವಿಲೇಜಲ್ಲಿ ಕೊಡ್ಲಿ ಯೂಸ್ ಮಾಡೋದಾಗಿರ್ಬೋದು. ಅದನ್ನು ಯಾವ ರೀತಿ ತಗೊಳೋದು ಅಂತ ಹೇಳಿದ್ರೆ, ನಿಮಗೆ ಇಮೇಜ್ ಸರ್ಚ್ ಮ್ಯಾನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಅಲ್ಲಿ ನೀವು ಹಾರೆಗೆ ಏನು ಹೇಳ್ತಾರೋ ಸೊ ಅದನ್ನು ಇಂಗ್ಲೀಷಲ್ಲಿ ಕೊಟ್ಟು ನೀವು ಈ ರೀತಿ PNG ಇಮೇಜಸ್ ಅಂತ ಹೇಳ್ಕೊಟ್ರೆ ಸಾಕು. ಸೊ ಈ ರೀತಿ ಬರುತ್ತೆ. ಸೊ ನಿಮಗೆ ಯಾವ ಒಂದು ಪ್ರಾಪ್ಸ್ ಯೂಸ್ ಆಗುತ್ತೋ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದು ಗ್ಯಾಲರಿಲಿ ಬರುತ್ತೆ. ಸೊ ಅಲ್ಲಿ ಓಕೆ ಕೊಟ್ಟು ಈ ರೀತಿ ಬರುತ್ತೆ. ಫ್ರೀ ಫಾರ್ಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಡನ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಸೊ ನಂತರ ಹೀಗೆ ಬರುತ್ತೆ. ಇಲ್ಲಿ ಡೌನ್ಲೋಡ್ ಆಗ್ತಿದೆಯಲ್ಲ, ಸೊ ಇಲ್ಲಿ ಬರುತ್ತೆ. ಅದ್ರ ಮೇಲೆ ಈಗ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಫಸ್ಟು ನಾವೀಗ ರೈಟಲ್ಲಿ ಲೆಫ್ಟ್ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡಾದಮೇಲೆ ನಾವೀಗ ಹಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಬರುತ್ತೆ. ಅದನ್ನು ಸ್ವಲ್ಪ ನಾವೀಗ ದೊಡ್ಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಷ್ಟು ಬೇಕು ಅಷ್ಟು ನೀವು ದೊಡ್ಡ ಮಾಡ್ಕೊಬೋದು. ಸೊ ಆದಮೇಲೆ ನಾವಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಈ ರೀತಿ ಬಂದಿದೆ. ಈಗ ನೀವು ವಾಕ್ ಮಾಡಬೇಕಂದ್ರೆ ಪಾತ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಅದು ಗೊತ್ತಲ್ಲ ನಿಮಗೆ. ಸೊ ಈ ರೀತಿ ಶೋ ಆಗುತ್ತೆ. ಅದೇ ಒಂದು ವೇಳೆ ನಾವೀಗ ಹಾರೆಯಲ್ಲಿ ಈಗ ಅಗಿಯೋದು ಈ ರೀತಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಾವೀಗ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಲ್ಲಿದೆ ಆ ಎನಿಮೇಷನ್ ಹಾರೆಯಲ್ಲಿ ಅಗಿಯೋದು ಎನಿಮೇಟ್ ಇದೆ. ಸೊ ಇಲ್ಲಿದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈಗ ಓಕೆ ಕೊಟ್ಟು ನೋಡಿ. ಸೊ ನೋಡಿ ಈ ರೀತಿ ಶೋ ಆಗುತ್ತೆ. ಸೊ ನೀವು ಬ್ಯಾಕ್ಗ್ರೌಂಡ್ ಬೇಕಾದ್ರೆ ವಿಲೇಜ್ ಬ್ಯಾಕ್ಗ್ರೌಂಡೇ, ತೋಟ ಈ ರೀತಿ ಎಲ್ಲ ಇಟ್ಕೊಳ್ಬೋದು. ನಾನು ತೋರ್ಸೋಕ್ಕೋಸ್ಕರ ಈ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾವೀಗ ಕೊಡ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋದಾದರೆ, ಸೊ ಒಂದು ಕ್ಯಾರೆಕ್ಟರ್ನ ತಗೊಂಡಿದ್ದೀನಿ. ಸೊ ಈಗ ನಾವು ಪ್ರಾಪ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಕೊಡ್ಲಿ ಅವೆಲ್ಲ ತುಂಬ ಪ್ರಾಪ್ಸ್ಗಳಿರುತ್ತೆ. ಸೊ ಇಲ್ಲಿದೆ, ಇದನ್ನೇನು ಡೌನ್ಲೋಡ್ ಮಾಡ್ಕೊಳೋದು ಬೇಡ. ಸೊ ಅದ್ರ ಮೇಲೆ ನಾವೀಗ ರೈಟೋ ಲೆಫ್ಟೋ ಕೈ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ಸೊ ನಾವೀಗ ಕೊಡ್ಲಿ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಬೇಕಾಗತ್ತೆ ಕೊಡ್ಲಿನ. ಸೊ ಆದಮೇಲೆ ಏನು ಮಾಡಬೇಕಂದ್ರೆ ಅಲ್ಲಿ ಸೇವ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಬರುತ್ತೆ. ಈಗ ನಾವು ಕೊಡ್ಲಿ ಹಿಡ್ಕೊಂಡು ಹೋಗೋ ರೀತಿ ಮಾಡಬೇಕು. ಈಗ ವಿಲೇಜ್ ಮ್ಯಾನೆಲ್ಲ ಹೋಗ್ತಾರಲ್ಲ ಆ ರೀತಿ. ಸೊ ನಾವೀಗ ಏನು ಮಾಡಬೇಕಂತೇಳಿ ಎನಿಮೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ಒಂದು ಎನಿಮೇಷನ್ ಇದೆ ಇಲ್ಲಿ ಹುಡುಕಬೇಕಾಗತ್ತೆ ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈಗ ನಾವು ಪಾತ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇದು ಆಲ್ಮೋಸ್ಟ್ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂಥೇಳಿ ಪಾತ್ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿ ವಾಕ್ ಮಾಡಿಸೋದು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ.
ಸೊ ಈ ರೀತಿ ಮಾಡಿ ಈಗ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡ್ರೆ ಗೊತ್ತಾಗುತ್ತೆ, ಈ ರೀತಿ ಶೋ ಆಗುತ್ತೆ. ಸೊ ಕೊಡ್ಲಿ ಹಿಡ್ಕೊ ಹೋಗೋ ರೀತಿ ಒಂದು ರೀತಿ ಆದರೆ, ಇನ್ನೊಂದು ಹಾರೆಯಲ್ಲಿ ಅಗಿಯೋದು ಎರಡು ರೀತಿ ಆಗುತ್ತೆ. ಸೊ ಇಷ್ಟು ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.